ಇಡ್ಲಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ನೋಡ್ಬೋದು. ನಿಮಗೆ ಅನ್ನಿಸ್ತಾ ಇದೆ ನೋಡಿದಾಗಲೇ ಎಷ್ಟು ಚೆನ್ನಾಗಿದೆ ಅಂತ. ಬರೀ 3 ಇಂಗ್ರೀಡಿಯೆಂಟ್ಸಿಂದ ಎಷ್ಟು ಚೆನ್ನಾಗಿ ಇಡ್ಲಿ ಬರ್ತದೆ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಚಿಕ್ಕ ವಯಸ್ಸಿಂದ ಎಲ್ಲದಕ್ಕೂ ಸೋಡಾ ಹಾಕಿದರೆ ಮಾತ್ರ ಉಬ್ಬೋದು ಅಂತ ಕೇಳಿ ನಾನು ಹಾಗೆ ಥಿಂಕ್ ಮಾಡಿದೆ, ಸೋಡಾ ಹಾಕಿಲ್ಲಲ್ಲ ಸೊ ಉಬ್ಬಲ್ಲ ಅಂದ್ಕೊಂಡಿದ್ದೆ. ಬಟ್ ಇಟ್ಸ್ ರಿಯಲಿ ಗ್ರೇಟ್. ತುಂಬಾ ಚೆನ್ನಾಗಿ ಬಂದಿದೆ ಇಡ್ಲಿ ಅಂತೂ. ಟೇಸ್ಟ್ ಅಂತೂ ಇನ್ನೂ ಚೆನ್ನಾಗಿದೆ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ಗ್ಲಾಸಷ್ಟು ಇಡ್ಲಿ ಅಕ್ಕಿ ಏನಿದೆ ಅದನ್ನು ವಾಶ್ ಮಾಡಿ ತಗೋತಾ ಇದ್ದೀನಿ. ಸೊಸೈಟಿ ಅಕ್ಕಿ ಇದ್ದರೆ ಸೊಸೈಟಿ ಅಕ್ಕಿ ಯೂಸ್ ಮಾಡ್ಬೋದು. ನಮ್ಮ ಹತ್ರ ಇಡ್ಲಿ ಅಕ್ಕಿ ಇತ್ತು ಸೊ ಇಡ್ಲಿ ಅಕ್ಕಿನ ತಗೊಂಡಿದ್ದೀನಿ. ಅದನ್ನು ನಾನು ವಾಶ್ ಮಾಡಿ ಆ ನೀರು ಟ್ರಾನ್ಸ್ಪರೆಂಟ್ ಆಗೋವರೆಗೂ ವಾಶ್ ಮಾಡಿ, ಟ್ರಾನ್ಸ್ಪರೆಂಟ್ ಅಂದರೆ ಕಾಣಿಸ್ತಲ್ಲ ಅಲ್ಲಿವರೆಗೂ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ಒಂದು ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ಹಾಗೂ ಅರ್ಧ ಗ್ಲಾಸಷ್ಟು ದಪ್ಪ ಅವಲಕ್ಕಿನ ತಗೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ವಾಶ್ ಮಾಡಬೇಕು. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ಆವಾಗಲೇ ತೊಳೆದಿರೋ ಅಕ್ಕಿ ಏನಿದೆ ಅದರ ಜೊತೆನೇ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ಅಂದರೆ ನನಗೆ ಸಪ್ರೇಟಾಗಿ ಪಾತ್ರೆಗಳು ಇಟ್ಕೊಳ್ಳೋದು ಅದು ಇಷ್ಟ ಆಗಲ್ಲ. ಸೊ ನಾನು ಒಂದೇ ಪಾತ್ರೆಯಲ್ಲಿ ಇಟ್ಬಿಡ್ತೀನಿ. ಕೆಲವೊಬ್ರು ಸಪ್ರೇಟಾಗಿ ಇಟ್ಟಿರ್ತಾರೆ, ಅವ್ರಿಗೆ ಕಂಫರ್ಟೇಬಲ್ ಆಗುತ್ತೆ, ಅದು ಉಬ್ಬುತ್ತೆ ಹಾಗೆ ಹೀಗೆ ಅಂದ್ಕೊಂಡು. ಬಟ್ ಅದು ಏನು ಮಾಡಿದ್ರು ಸೇಮೇ ಆಗೋದು. ಸೊ ಇದನ್ನು ನಾನೀಗ 7 hours ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ನೆಂದಾದ್ಮೇಲೆ ಇದನ್ನು ಸಣ್ಣಗೆ ರುಬ್ಕೊಂಡಿದ್ದೀನಿ. ತುಂಬ ತಿಕ್ಕಾಗಿ ಬೇಡ, ತುಂಬ ತೆಳ್ಳಗೂ ಬೇಡ, ಮೀಡಿಯಮ್ ಹದದಲ್ಲಿ ಇದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ. ನಾನು ನೈಟ್ ರುಬ್ಬಿ ಇಟ್ಕೊಂಡಿದ್ದೀನಿ. ಸೊ ಹಗಲಿಗೆ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಮಾರ್ನಿಂಗ್ ಈಗ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಸೈಡಲ್ಲಿ ಇಡ್ಲಿ ತಟ್ಟೆಗೆ ಎಣ್ಣೆನ ಹಚ್ತಾ ಇದ್ದೀನಿ. ಎಣ್ಣೆ ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ಇಡ್ಲಿ ಚೆನ್ನಾಗಿ ಏಳುತ್ತೆ ಅಂತ. ಇಲ್ಲ ಅಂದರೆ ಅಡಿಯಲ್ಲಿ ಹಾಗೇ ಸ್ವಲ್ಪ ಅಂದ್ಕೊಂಡು ಬಿಡುತ್ತೆ. ಸೊ ಅದಕ್ಕೆ ಆಮೇಲೆ ರುಬ್ಬಿರೋ ಹಿಟ್ಟೇನಿದೆ ಅದಕ್ಕೆ ಉಪ್ಪು ಸೇರಿಸ್ಬಿಟ್ಟು ಇದನ್ನು ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ನಿಮ್ಗೆ ಎಷ್ಟು ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಹಾಕೋತಾ ಇದ್ದೀನಿ. ಆಮೇಲೆ ಇನ್ನೊಂದೇನೆಂದರೆ ಇದು ಫುಲ್ಲಾಗೋಕ್ಕೆ ಒಂದು ಅರ್ಧ ಇಂಚಷ್ಟು ಗ್ಯಾಪ್ನ ಬಿಟ್ಬಿಡ್ತೀನಿ. ಯಾಕಂತಂದರೆ ಅದು ಉಪ್ಪಬೇಕಲ್ಲ. ಸೊ ಅದಕ್ಕೆಲ್ಲ ಅನ್ನೋದು ಫುಲ್ ಸ್ಪ್ರೆಡ್ಡಾಗಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಗ್ಯಾಪ್ನ ಬಿಟ್ಕೊಂಡು ಒಂದು ಮುಚ್ಚಳನ ಮುಚ್ತಾ ಇದ್ದೀನಿ. ಈಗ ಒಂದು 15 ನಿಮಿಷ ಬಿಟ್ಟು ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ. ನೋಡೋಣ ಇಡ್ಲಿ ಹೆಂಗೆ ಬಂದಿದೆ, ಎಕ್ಸ್ಪೆಕ್ಟೇಷನ್ ಥರ ಇದೆಯಾ ಇಲ್ವಾ ಅಂತ ನೋಡ್ತಾ ಇದ್ದೀನಿ. ನೋಡ್ಬೋದು, ನಿಮಗೆ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಿಲ್ಲ ಅನಿಸ್ತಾ ಇದೆ. ಚೆನ್ನಾಗಿ ಉಬ್ಬಿ ಬಂದಿದೆ ಇಡ್ಲಿ. ನೋಡಿದಾಗಲೇ ಗೊತ್ತಾಗುತ್ತೆ ಇಡ್ಲಿ ಹೆಂಗೆ ಬೆಂದಿದೆಯಾ ಇಲ್ವಾ ಅಂತ. ನೋಡೋದಂದರೆ ನಿಮ್ಮ ಕೈಯಲ್ಲಿ ಜಸ್ಟ್ ಟಚ್ ಮಾಡಿ ನೋಡಿ, ಅದು ನಿಮ್ಮ ಕೈಯಲ್ಲೇ ಅಂಟಿದರೆ ಇಡ್ಲಿ ಬೆಂದಿಲ್ಲ ಅಂತ ಅರ್ಥ. ನಿಮ್ಮ ಕೈಯಲ್ಲಿ ಅಂಟಿಲ್ಲ ಅಂದರೆ ಇಡ್ಲಿ ಬೆಂದಿದೆ ಅಂತ ಅರ್ಥ. ಹೀಗೆ ಇಡ್ಲಿನ ಚೆಕ್ ಮಾಡಿ ನೋಡಿ ತೆಗೀರಿ. ಇವಾಗ ನೋಡಿ ಇಡ್ಲಿನ ಚಟ್ನಿಗೆ ಹಾಕ್ಕೊಂಡು ತಿಂತಾ ಇದ್ದೀನಿ. ವಾವ್, ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಇದೇ ಫಸ್ಟ್ ಟೈಮು ಎಷ್ಟು ಚೆನ್ನಾಗಿ ಬಂದಿರೋದು. ಬರೀ 3 ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿರೋದು. ಚಟ್ನಿಯಲ್ಲಾಗ್ಬೋದು, ಇದು ಸಾಂಬಾರೆಲ್ಲ ಆಗ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ.